ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ, ವೆಲ್ಕಮ್. ಇವತ್ತಿನ ವಿಷಯ ಸಮಯ, ಟೈಮು. ಎಲ್ಲ ಕಡೆ ಈ ಮಾತು ಕೇಳಿಬರತ್ತೆ, ನಮಗೆ ಟೈಮೇ ಇಲ್ಲ, ನಾವು ಆಫೀಸಿನ ಕೆಲಸದಲ್ಲಿ ತುಂಬ ಬ್ಯುಸಿ, ಇತ್ಯಾದಿ ಇತ್ಯಾದಿ. ನಿಜವಾಗ್ಲೂ ಜನಗಳ ಹತ್ರ ಟೈಮೇ ಇಲ್ವೇ ಅಂತ ಯೋಚಿಸಿದಾಗ ಒಮ್ಮೆ ಕುತೂಹಲನೂ ಆಯಿತು, ಮತ್ತೊಮ್ಮೆ ಕಳವಳವೂ ಅದರ ಹಿಂದೆಯೇ ಮೂಡಿ ಬಂತು. ಹೆಚ್ಚು ಜನ ತಮ್ಮ ಮಾತಿನಲ್ಲಿ ನಾವು ಆ ಸಿನಿಮಾ ನೋಡಿದ್ವಿ, ಈ ಸೀರಿಯಲ್ ಅಥವಾ ವೆಬ್ ಸೀರೀಸ್ ನೋಡಿದ್ವಿ, ಹಾಗಿತ್ತು ಹೀಗಿತ್ತು ಅಂತ ಮಾತಾಡ್ತಿರ್ತಾರೆ. ಈ ವಾಟ್ಸಪ್ ಗುಂಪುಗಳಲ್ಲಾಗಲಿ ಅಥವಾ ಯಾವುದೇ ಗ್ರೂಪ್ ಕಾಂಟೆಕ್ಸ್ಟ್ಗಳಲ್ಲಿ ಈ ಥರ ಮಾತು ಬರ್ತಾನೆ ಇರುತ್ತೆ. ಆವಾಗ ಅನಿಸುತ್ತೆ, ಜನಗಳ ಹತ್ರ ಟೈಮ್ ಇದೆ, ಆದರೆ ಎಲ್ಲಿ ಬಳಸಬೇಕು ಅಲ್ಲಿ ಸಾಕಷ್ಟಿಲ್ಲ ಅಂತ. ಆಳಿನಿಂದ ಹಿಡಿದು ನಾಡ ಪ್ರಭುಗಳವರೆಗೆ ಎಲ್ಲರ ಹತ್ರನೂ ದಿನದಲ್ಲಿ 24 ಗಂಟೆ ತಾನೇ ಟೈಮ್ ಇರೋದು. ಅದರಲ್ಲಿ ಸುಮಾರು 6ರಿಂದ 8 ಗಂಟೆ ಕಾಲ ನಿದ್ರೆಗೆ ತೆಗೆದಿಟ್ಟು ನೋಡಿದ್ರೆ 1/3 ಭಾಗ ಅದರಲ್ಲೇ ಹೋಯ್ತಾ. ಇನ್ನೆರಡು ಭಾಗವಾದ ಸಮಯನ ಒಂದು ಭಾಗ ಆಫೀಸಿನ ಕೆಲಸಕ್ಕೂ ಮತ್ತೊಂದು ಭಾಗನ ಸಂಸಾರ ಸಾಗಣೆಗೆ ಕೊಟ್ಬಿಟ್ರೆ ಟೈಮ್ ಎಲ್ಲಿಂದ ಉಳಿಯುತ್ತೆ, ನೀವೇ ಹೇಳಿ. ಆದರೂ ಜನಗಳ ಹತ್ರ ಟೈಮ್ ಇದೆ ಅಂತ ಇತ್ತೀಚೆಗೆ ಅನ್ನಿಸ್ತು. ನಿಮಗೆ ನಿಜವಾಗಿಯೂ ಯಾರ್ಯಾರ ಹತ್ರ ಎಷ್ಟೆಷ್ಟು ಟೈಮ್ ಇದೆ ಅಂತ ಚೆಕ್ ಮಾಡಬೇಕು ಅಂತ ಅನಿಸಿದ್ರೆ ಸುಮ್ಮನೆ ಲಂಚ್ ಟೈಮ್ನಲ್ಲಿ ಈಗ ನಡೀತಾ ಇರೋ ಕ್ರಿಕೆಟ್ ಮ್ಯಾಚ್ಗಳ ಬಗ್ಗೆ ಒಂದು ಪ್ರಶ್ನೆ ಹಾಕಿ ನೋಡಿ, ಆಗ ಗೊತ್ತಾಗತ್ತೆ. ಜೊತೆಗೆ ಈಗೆಲ್ಲ ಬೇಕಾದಷ್ಟು ಸ್ಟ್ರೀಮಿಂಗ್ ವ್ಯವಸ್ಥೆ ಇದೆ. ನೆಟ್ಫ್ಲಿಕ್ಸು, ಹೂಲು, ಮ್ಯಾಕ್ಸ್, HBO, ಡಿಸ್ನಿ ಇತ್ಯಾದಿ ಇತ್ಯಾದಿ. ಈ ಸ್ಟ್ರೀಮಿಂಗ್ ಚಾನಲ್ಗಳಲ್ಲಿ ಬರೋ ಶೋಗಳು, ಸೀರಿಯಲ್ಗಳು, ವೆಬ್ ಸೀರೀಸ್ಗಳು ನೋಡಿಕೊಂಡು ಕೆಲವ್ರ ಹತ್ರ ಟೈಮ್ ಇದೆ ಇಲ್ಲ ಅಂತ ಹೆಂಗೆ ವಾದ ಮಾಡೋದು ಅನಿಸುತ್ತೆ. ಇನ್ನು ಕೆಲವು ಫ್ರೆಂಡ್ಸ್ ಹತ್ರ IPTV ಸಬ್ಸ್ಕ್ರಿಪ್ಷನ್ ಇದೆ ಅಂತೆ, ಅದರಲ್ಲಿ 20,000ಕ್ಕೂ ಹೆಚ್ಚು ಚಾನಲ್ಗಳು ಬರ್ತಾವಂತೆ. ಅಂದರೆ ಈಗ ವಿ ಆರ್ ಆಲ್ರೆಡಿ ಓವರ್ಲೋಡೆಡ್. ನಮ್ಮ ನಡುವೆ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವಾಟ್ಸ್ಯಾಪ್ ಇದೆ, ಟಿಕ್ಟಾಕ್ ಇದೆ. ಅದು ಬೇಡ ಅಂದರೆ ಥ್ಯಾಂಕ್ಸ್ ಟು ದ ನ್ಯೂ ಅಡ್ಮಿನಿಸ್ಟ್ರೇಷನ್, ಟ್ವಿಟರ್ AKA ಎಕ್ಸ್ ಕೂಡ ಬೇಕಾದಷ್ಟು ವಿಡಿಯೋ ಅದು ಇದು ಹೊರಗೆ ತರ್ತಾನೆ ಇರ್ತವೆ. ಈ ಎಲ್ಲ ಮಾಧ್ಯಮದಲ್ಲಿರೋ ವಿಡಿಯೋಗಳನ್ನು ಕನ್ಸ್ಯೂಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ಮೇಲೆ ಇನ್ನು 15-20 ಸಾವಿರ ಚಾನಲ್ನ ಯಾರು ಯಾವ್ಯಾವಾಗ ನೋಡ್ತಾರೆ, ಯಾರಿಗೆ ಗೊತ್ತು. ಈ ಜನಗಳಿಗೆ ಅಷ್ಟೊಂದು ವಿಡಿಯೋ ಹುಚ್ಚು ಅಥವಾ ಅದರ ಅಗತ್ಯ ಇದೆ ಅಂತ ಅನಿಸುತ್ತಾ ನಿಮಗೆ? ಇದೇನೋ ಒಂದು ರೀತಿ ಸ್ಪೆಷಲ್ ಅನಿಸಲ್ವಾ? ಇದೆಲ್ಲ ಬೇಡ ಅನ್ನೋದಾದರೆ ಇತ್ತೀಚೆಗೆ ಪಬ್ಲಿಷ್ ಆಗಿರೋ ಪುಸ್ತಕಗಳಿಗೇನಾದ್ರು ಕಡಿಮೆ ಇದೆಯಾ? ಅದರಲ್ಲೂ ಒಂದಲ್ಲ ಒಂದು ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೆಲ್ಲರ್, ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಅಂತ ಪ್ರತಿಯೊಂದು ಕಡೆ ಹೊರಗೆ ಬರ್ತಾನೆ ಇರ್ತವೆ. ಪ್ರತಿ ವಾರವೂ ಇವ ರೆಕಮೆಂಡೆಡ್ ಲಿಸ್ಟ್ ಆಫ್ ಬುಕ್ಸ್ ಅಂತ ಇಮೇಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೂ ಹೆಚ್ಚಾಗಿ ಆಡಿಯೋಗಳು, ಅನ್ಲಿಮಿಟೆಡ್ ಮ್ಯೂಸಿಕ್ಗಳು, ಆಮೇಲೆ ಇಂಥವು ಪಾಡ್ಕ್ಯಾಸ್ಟ್ಗಳು ಕೂಡ ಹೆಚ್ಚೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಇದರಲ್ಲಿ ತಮಾಷೆ ವಿಷಯ ಏನು ಅಂದರೆ, ಅಪ್ಡೇಟ್ ಆಗದೇ ಇರೋ ಒಂದೇ ಒಂದು ವಸ್ತು ಅಥವಾ ಅಂಗ ನಮ್ಮ ಬ್ರೈನು. ಪಾಪ ಅದರ ಎವಲ್ಯೂಷನರಿ ಗ್ರೋತ್ ಏನಿದ್ರೂ ಸಾವಿರಾರು ವರ್ಷಗಳಲ್ಲೇ ಆಗೋದು. ಹೀಗೆ ಕಂಟೆಂಟ್ಗಳು ಬೆಳೀತಾ ಹೋದರೆ ಒಂದು ದಿನ ಈ ವಿಶ್ವನೇ ಏನು ನಮ್ಮ ಬ್ರೈನ್ ಕೂಡ ಎಕ್ಸ್ಪ್ಲೋರ್ಡ್ ಆಗುತ್ತೇನೋ ಅಂತ ಹೆದರಿಕೆ ಆಗುತ್ತೆ. ಮತ್ತು ಟೈಮ್ ವಿಚಾರಕ್ಕೆ ಬರೋಣ. ಜನರೆಲ್ಲ ಬ್ಯುಸಿ ಆಗಿದ್ದಾರೆ, ಯಾರ ಹತ್ರನೂ ಟೈಮ್ ಇಲ್ಲ, ಎಲ್ಲರೂ ಓಡೋದೆ ಅಲ್ಲಿ ಇಲ್ಲಿ. ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂತಂದರೆ ನ್ಯೂಯಾರ್ಕ್ನ ಯಾವುದೇ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡಿ. ವೀಕ್ ಡೇನಲ್ಲಿ ಅಲ್ಲಿ ಎಲ್ಲರೂ ಓಡೋರೆ. ಟ್ರೈನ್ ಸ್ಟೇಷನ್ನಿಂದ ಹೊರಗಡೆ ಬರುವಾಗ ಓಡ್ತಾರೆ, ಮತ್ತು ಆಫೀಸಿಂದ ಟ್ರೈನ್ ಸ್ಟೇಷನ್ಗೆ ಹೋಗುವಾಗ ಓಡ್ತಾರೆ. ಈ ಓಡೋ ಹುಚ್ಚು ಐ ಆಮ್ ಶೂರ್ ಬೆಂಗಳೂರಿನ ಮೆಟ್ರೋ ಜನಗಳಿಗೂ ತಲುಪಿದೆ ಅಂತ ಅಂದ್ಕೋತೀನಿ. ಇಂಥ ಸಂದರ್ಭದಲ್ಲೇ ನಿಸಾರ್ ಅಹಮದ್ ಅವರ ತರುಣ ಮಿತ್ರನಿಗೆ ಪದ್ಯ ನೆನಪಾಗೋದು. ಅವ್ರು ಹೇಳ್ತಾರೆ, ಓಡುವುದಿರಲಿ ನಡುವೆ ನಿಂತು ನೋಡುವ ತಾಳ್ಮೆಯೂ ನನಗೆ ಬರಲಿ ಅಂತ. ಎಷ್ಟು ಸೂಚ್ಯವಾಗಿ ಹೇಳಿದ್ದಾರೆ ಅಂತಂದರೆ ಅವರಿಗೆ ಮೋಸ್ಟ್ಲಿ ಗೊತ್ತಿತ್ತೇನೋ ಹೀಗಾಗತ್ತೆ ಅಂತ. ಯಾಕೆ ಜನಗಳ ಹತ್ರ ಟೈಮ್ ಇಲ್ದಂಗೆ ಆಗೋಯ್ತು? ಒಂದು ಕಾಲದಲ್ಲಿ ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಗಂಟೆಗಟ್ಟಲೆ ಹರಟೆ ಹೊಡಿತಾ ಇದ್ವಲ್ಲ, ಈಗೆಲ್ಲ ಯಾರು ಹಂಗೆ ಮಾತಾಡ್ತಾರಾ? ಅಥವಾ ಅದ್ರ ಬದಲಿಗೆ ಎಲ್ಲರೂ ತಮ್ಮ ಸ್ಕ್ರೀನ್ಗಳ ಮುಂದೆ ಕೂತ್ಕೊಂಡು ತಪಾಸ್ ಮಾಡ್ತಾರಾ? ಒಮ್ಮೊಮ್ಮೆ ಅನಿಸುತ್ತೆ, ಈ ಜೂವಿಷ್ ಜನಗಳು ಮಾಡೋ ಹಾಗೆ ನಾವು ವಾರಕ್ಕೊಂದಿನ ಸಬಾತ್ ಅಥವಾ ಶಬಾತ್ ಮಾಡೋ ಹಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲ್ವ.
ಏನಾಗಬೇಕು? ವಾರಕ್ಕೊಂದು 25 ಗಂಟೆ ಕಾಲ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಉಪಯೋಗಿಸಲ್ಲ ಅಂತ ಅಂದರೆ ಏನಾಗುತ್ತೆ? ಅಥವಾ ಆ ಥರ ಒಂದು ಶಿಸ್ತನ್ನು ಪಾಲಿಸಿದರೆ ಹೇಗಿರುತ್ತೆ? ಬೇಡ ಬಿಡಿ. ಈಗ ನಮ್ಮ ನಿಯಮಿತ ಸಮಯಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ. ಅದನ್ನು ನಾವು ಜಾಣತನದಿಂದ ಉಪಯೋಗಿಸೋದು ನಮ್ಮೆಲ್ಲರ ಧರ್ಮ ಮತ್ತು ಮರ್ಮ ಆಗಬೇಕು. ಇನ್ನು ಈ ಸಮಯ ಉಳಿಸೋದ್ರ ಬಗ್ಗೆ ಹೆಚ್ಚು ಹೇಳಿ ನಿಮ್ಮ ಸಮಯ ವೇಸ್ಟ್ ಮಾಡಲ್ಲ. ಇವತ್ತಿಗೆ ಸಮಯದ ಬಗ್ಗೆ ಇಷ್ಟು ಸಾಕು. ಏನಂತೀರಿ?